ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶರಾವತಿ ಪಂಪ್ ಸ್ಟೋರೇಜ್ ಅವೈಜ್ಞಾನಿಕ, ಹಣ ಲೂಟಿ ಮಾಡುವ ಯೋಜನೆ ಅನುಷ್ಠಾನದಿಂದ ಅಪಾರ ಅರಣ್ಯ ನಾಶ, ಪರ್ಯಾಯ ಮೂಲ ಶೋಧಕ್ಕೆ ಹರತಾಳು ಹಾಲಪ್ಪ ಒತ್ತಾಯ. ಯೋಜನೆ ವಿರೋಧಿಸಿ ಸೋಮವಾರ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಲು ಮಾಜಿ ಸಚಿವರ ಕರೆ. ಸಾಗರದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮ ತಾರಕ ಹೋಮ. ಈಗ ಸುದ್ದಿಯ ವಿವರ. ಶರಾವತಿ ಪಂಪ್ ಸ್ಟೋರೇಜ್ ಗುತ್ತಿಗೆ ಪಡೆಯಲು ಗುತ್ತಿಗೆದಾರ ಕಂಪನಿ 800 ಕೋಟಿ ರೂಪಾಯಿ ಕಮಿಷನ್ ನೀಡಿದೆ. ಯೋಜನೆ ಪರಿಸರಕ್ಕೆ ಮಾರಕ ಎಂದು ಗೊತ್ತಾಗಿದ್ದಾಗ್ಯೂ ಸತ್ಯ ಮುಚ್ಚಿಟ್ಟು ಹಣದ ಆಸೆಗಾಗಿ ಪಂಪ್ ಸ್ಟೋರೇಜ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಆರೋಪಿಸಿದ್ದಾರೆ. ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಬಿಜೆಪಿ ಪ್ರಮುಖರಾದ ದೇವೇಂದ್ರಪ್ಪ, ಗಣೇಶ್ ಪ್ರಸಾದ್, ಮೈತ್ರಿ ಪಾಟೀಲ್, ರಮೇಶ್ ಎಚ್ಎಸ್, ಸುಜಯ್, ಬಿಟಿ ರವೀಂದ್ರ, ಸತೀಶ್ ಕೆ, ಗೋಪಾಲ್ ಇನ್ನಿತರರು ಹಾಜರಿದ್ದರು. ಆದರೆ ಈ ಯೋಜನೆ ಯಾವ ಕಾರಣಕ್ಕೂ ಕಾರ್ಯಸಾಧು ಅಲ್ಲ. ಇದು ಅನೇಕ ವೈರುಧ್ಯಗಳಿಂದ ಕೂಡಿದೆ. ಇದು ಒಂದು ಹಣ ಹೊಡೆಯುವ ಯೋಜನೆಯಾಗಿ ನಮಗೆಲ್ಲ ಕಾಣ್ತಾ ಇದೆ. ಯಾರೊಬ್ಬರು ಇದ್ರ ಬಗ್ಗೆ ಸಮಜಾಯಿಷಿ ಕೊಡ್ತಾ ಇಲ್ಲ. ಯಾಕಾಗಿ ಆಗಬೇಕು, ಏನು ಇದ್ರ ಉದ್ದೇಶ ಅಂತ ಹೇಳ್ತಾ ಇಲ್ಲ. ಇದು ಎಷ್ಟು ಅವೈಜ್ಞಾನಿಕವಾಗಿದೆ ಅಂದರೆ, ಜಲ ವಿದ್ಯುತ್ ಯೋಜನೆಗಳೆಲ್ಲ ಗ್ರಾವಿಟಿ ಅಂತ ಹೇಳ್ತೀವಿ, ಮೇಲಿಂದ ನೀರು ಬೀಳ್ತದೆ, ಆ ನೀರನ್ನು ಉಪಯೋಗಿಸಿಕೊಂಡು ಪವರನ್ನು ಉತ್ಪತ್ತಿ ಮಾಡೋದು ನೋಡಿದ್ದೇವೆ, ಕೇಳಿದ್ದೇವೆ. ಮತ್ತು ನಮ್ಮೂರಿನಲ್ಲಿ, ನಮ್ಮ ತಾಲೂಕಲ್ಲಿ ಆಗ್ತಾ ಇದೆ. ಇಡೀ ಶರಾವತಿ ಕಣಿವೆಯಲ್ಲಿ ಲಾಗಾಯತ್ನಿಂದ ನಾವು ನೋಡ್ತಾ ಇದ್ದೀವಿ. ಇದು ಎಷ್ಟು ಅವೈಜ್ಞಾನಿಕ ಇದೆ ಅಂದರೆ, ಇದು ಶರಾವತಿ AB ಸೈಟು, ಮಹಾತ್ಮ ಗಾಂಧಿ ಜನರೇಷನ್ ಪವರ್ ಹೌಸು ಮತ್ತು ಗೇರ್ಸೊಪ್ಪ, ಇವು ಮೂರರಲ್ಲಿ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಲಿಂಗನಮಕ್ಕಿಲೂ ಆಗುತ್ತೆ. ಅದೇನು ಇಷ್ಟು ನೀರನ್ನು ಉಪಯೋಗಿಸ್ಕೊಂಡು ಕೆಳಗೆ ಸಮುದ್ರಕ್ಕೆ ಹೋಗೋ ನೀರನ್ನು ವಾಪಸ್ ಮೇಲೆ ಪಂಪ್ ಮಾಡಿ, ತಲಕಳ್ಳಿ ಡ್ಯಾಮ್ ಹತ್ರ ಪಂಪ್ ಮಾಡಿ ಅದನ್ನ ಮತ್ತೆ ವಾಪಸ್ ಪೈಪ್ ಮೂಲಕ ಬಿಟ್ಟು ರಾತ್ರಿ ಉತ್ಪತ್ತಿ ಮಾಡ್ತೇವೆ ವಿದ್ಯುತ್ತನ್ನು ಅಂತ ಹೇಳಿ ಯೋಜನೆಯನ್ನು ಹೇಳ್ತಾರೆ ಜನಸಾಮಾನ್ಯರಿಗೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಆ ನೀರನ್ನು ಪಂಪ್ ಮಾಡ್ಬೇಕಲ್ಲ ವಾಪಸ್, ಅಷ್ಟು ಎತ್ತರಕ್ಕೆ 1000 ಅಡಿ, 1000 ಅಡಿಗಿಂತೂ ಹೆಚ್ಚಾಗತ್ತೆ. ಅಷ್ಟಡಿ ಎತ್ತರ ನೀರನ್ನು ಎತ್ತಲಿಕ್ಕೆ 2500 ಮೆಗಾವ್ಯಾಟ್ ಬೇಕು ವಿದ್ಯುತ್. 2500 ಮೆಗಾವ್ಯಾಟ್ ವಿದ್ಯುತ್ತಿನಿಂದ ಉತ್ಪತ್ತಿ ನೀರನ್ನು ಎತ್ತಿ ಮೇಲೆ ಸ್ಟೋರ್ ಮಾಡ್ಕೊಳ್ತಾರಂತ ಹಗಲೆಲ್ಲ. ಹಗಲು ರಾತ್ರಿ ಅದ್ರ ಉತ್ಪತ್ತಿ ಮಾಡ್ತಾರಂತ. ಎಷ್ಟು ಉತ್ಪತ್ತಿ ಮಾಡ್ತಾರೆ? 2000 ಮೆಗಾವ್ಯಾಟ್. ನೀರು ಎತ್ತಕ್ಕೆ ಬೇಕಾಗೋದು 2500 ಮೆಗಾವ್ಯಾಟು ವಿದ್ಯುತ್ ಖರ್ಚಾಗೋದು. ರಾತ್ರಿ ಉತ್ಪತ್ತಿ ಮಾಡೋದು 2000 ಮೆಗಾವ್ಯಾಟ್. 500 ಮೆಗಾವ್ಯಾಟು ಉತ್ಪತ್ತಿ ಕಮ್ಮಿ ಆಗತ್ತೆ. ಇದು ಯಾರು ಹೇಳಿದಾರೆ, ಹೇಗೋ ಏನೋ ನಮ್ಗಂತೂ ಅರ್ಥ ಆಗ್ತಿಲ್ಲ. ನಾವು ಹಳ್ಳಿಗಾಡಿನ ಜನರು, ಮಲೆನಾಡಿನ ಜನರು ಸಾಧಾರಣ ನಮ್ಗೇನೋ ಅರ್ಥ ಆಗ್ತಾ ಇಲ್ಲ. ಆಮೇಲೆ 2000 ಮೆಗಾವ್ಯಾಟ್ ಉತ್ಪತ್ತಿ ನೀರು ಎತ್ತದಕ್ಕೆ ಬೇಕಲ್ಲ ಹಗಲೆಲ್ಲ. ವಿದ್ಯುತ್ ಎಲ್ಲಿದೆ? ಇಡೀ ಶರಾವತಿ ಕಣಿವೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವಿದ್ಯುತ್ತು 1500 ಮೆಗಾವ್ಯಾಟ್. 1135 ಇರ್ಬೇಕೀಗ. 1135 AB ಸೈಟ್ನಲ್ಲಿ, 50-60 ಮೆಗಾವ್ಯಾಟು MG ಸ್ಟೇಷನಲ್ಲಿ, ಮತ್ತು 30-40 ಡ್ಯಾಮಲ್ಲಿ. ಅದು ಡ್ಯಾಮ್ ಫುಲ್ ಇದ್ರೆ ಮಾತ್ರ. ಲಿಂಗನಮಕ್ಕಿಲಿ, ಗೇರ್ಸೊಪ್ಪಲ್ಲಿ 300 ಚಿಲ್ಲರೆ. ಒಟ್ಟು ಆ ಕಣಿವೆ ವ್ಯಾಪ್ತಿಯಲ್ಲಿ ಉತ್ಪತ್ತಿ ಆಗೋ 4-5 ಯೋಜನೆಗಳು, ಪ್ರೈವೇಟ್ ಒಂದು ಕೊಟ್ಟಿದ್ದಾರೆ ಯಾರ ಶೆಟ್ರಿ, ಅದು ಸೇರಿ ಉತ್ಪತ್ತಿ ಆಗೋದು ಅಂದಾಜು 1500 ಮೆಗಾವ್ಯಾಟ್. ಅಷ್ಟೂ ವಿದ್ಯುತ್ತನ್ನು ನೀರು ಎತ್ತಕ್ಕೆ ಉಪಯೋಗಿಸ್ಕೊಳ್ತಾರೆ. ಮತ್ತೆ 500 ಮೆಗಾವ್ಯಾಟ್ ಕಮ್ಮಿ ಆಗತ್ತೆ. ಅದು ಎಲ್ಲಿಂದ ತರ್ತಾರೆ? ಹೊರಗಡೆಯಿಂದ ತರ್ತಾರೆ. ಅದನ್ನು ತಂದು 2000 ಮೆಗಾವ್ಯಾಟ್ ಮಾಡಿ ನೀರನ್ನು ಎತ್ತಾರೆ. ಎತ್ತಿ ನೀರು ಎಲ್ಲಿ ಬಿಡ್ತಾರೆ ಅಂತ ತೋರಿಸಿಲ್ಲ. ಸುಮಾರು ಅಂದಾಜು, ನನಗೆ ಟೆಕ್ನಿಕಲ್ ಮ್ಯಾನ್ ಅಲ್ಲ ನಾನು, ಸುಮಾರು 1/4 TMC ನೀರು ಬೇಕು ಅಷ್ಟು ಉತ್ಪತ್ತಿ ಮಾಡಕ್ಕೆ. ರಾತ್ರಿ ಧುಮುಕ್ಬೇಕಲ್ಲ, ನೀರು ಬಿಡ್ಬೇಕಲ್ಲ, ಜನರೇಟ್ ತಿರುಗಬೇಕಲ್ಲ. ಆ ನೀರನ್ನ ಎಲ್ಲಿ ಸ್ಟೋರ್ ಮಾಡ್ಕೊಳ್ತಾರೆ? ಯಾವ ಡ್ಯಾಮಲ್ಲಿ? ತಲಕಳ್ಳಿ ಡ್ಯಾಮು ಸಮಮಟ್ಟದ ಅನ್ನೋ ಒಂದು ಶಬ್ದ ಹೇಳ್ತಾರೆ. ಅದು ಡ್ಯಾಮ್, ಅದಕ್ಕೆ ಸಮ ಇದೆ, ಕರೆಕ್ಟ್ ಇದೆ AB ಸೈಟಿಗೆ ಬಿಡೋದಕ್ಕೆ. ಲಿಂಗನಮಕ್ಕಿ ಡ್ಯಾಮಿಂದ ತಲಕಳ್ಳಿಗೆ ಬಿಡ್ತಾರೆ. ತಲಕಳ್ಳಿ ಡ್ಯಾಮಿಂದ ಸರ್ ಟ್ಯಾಂಕ್ ಅಂತ ಹೇಳ್ತಾರೆ, ಅಲ್ಲಿಂದ ಉತ್ಪತ್ತಿ ಮಾಡ್ತಿದ್ದಾಗ 1035 ಮೆಗಾವ್ಯಾಟ್ ಅಂತಿತ್ತು. 1135 ಮೆಗಾವ್ಯಾಟ್ ಉತ್ಪತ್ತಿ ಆಗುತ್ತೆ. ಅಲ್ಲಿ ಸಮ ಇದೆ ಆ ಡ್ಯಾಮು. ಈ 1/4 TMC ನೀರಂದ್ರೆ ದೊಡ್ಡ ಡ್ಯಾಮೇ ಬೇಕು ಅದಕ್ಕೆ. ಅದನ್ನ ಎಲ್ಲಿ ಇಟ್ಕೊಳ್ತಾರೆ? ನೀರನ್ನ ಎತ್ತಿ ಹಗಲು ಎತ್ತೋದನ್ನ ತುಂಬಿಸ್ಕೊಳ್ಳೋದು ಎಲ್ಲಿ?
ಅದು ತುಂಬಿಸ್ಕೊಳಕ್ಕೆ ಆಯ್ತು ಜಾಗ, ಅದೇ ತಲಕಾಳಿ ಡ್ಯಾಮ್ನ ಎತ್ತರಿಸ್ಬೋದು ಅಥವಾ ಇನ್ನೇನೋ ಮಾಡ್ಬೋದು. ಅಲ್ಲಿ ಮರಗಿಡಗಳು ಇನ್ನು ಹೋಗುತ್ತಲ್ಲ, 3 ಅಡಿ 4 ಅಡಿ ನೀರು ಹೋದ್ರು ಎಷ್ಟು ಮರಗಿಡಗಳು ಹೋಗ್ತದೆ, ಅರಣ್ಯ ನಾಶ ಆಗ್ತದೆ. ಇವತ್ತು 2000 ಮೆಗಾವ್ಯಾಟ್ ವಿದ್ಯುತ್ತೇ ಇಲ್ಲ ಅಲ್ಲಿ. ನೀರು ಎತ್ತಕ್ಕೆ 2000 ಮೆಗಾವ್ಯಾಟ್ ಬೇಕು. 2500 ಕ್ಷಮಿಸಿ, 1500 ಇದೆ. ಇನ್ನು 1000 ಮೆಗಾವ್ಯಾಟ್ ನೀರು ಎಲ್ಲಿಂದ ತರಬೇಕು ನೀರು ಎತ್ತಕ್ಕೆ. ನಮ್ಮ ಹತ್ರ ಅಲ್ಲಿ ಆ ಪರಿಸರದಲ್ಲಿ ಉತ್ಪತ್ತಿ ಆಗದೆ 1500 ಮೆಗಾವ್ಯಾಟು. ನೀರು ಎತ್ತೋದಕ್ಕೆ 2500 ಮೆಗಾವ್ಯಾಟ್ ಬೇಕು. ಉತ್ಪತ್ತಿ ಆಗದೆ 2000 ಮೆಗಾವ್ಯಾಟು. 500 ಮೆಗಾವ್ಯಾಟ್ ಅಲ್ಲೂ ಶಾರ್ಟೇಜ್ ಆಯ್ತು. ಎತ್ತೋದಕ್ಕೆ ನೀವು ಹೊರಗಡೆಯಿಂದ 1000 ಮೆಗಾವ್ಯಾಟ್ ಹೊರಗಡೆಯಿಂದ ತರಬೇಕು. ಇದು ಹೇಗೆ ಸಾಧ್ಯ? ಹೊರಗಡೆಯಿಂದ ಎಲ್ಲಿಂದ ತರ್ತಾರೆ? ತರೋದಕ್ಕೆ ಲೈನ್ ಎಳಿಬೇಕಲ್ಲ. 1000 ಮೆಗಾವ್ಯಾಟು ಲೈನ್ ಎಳಿಬೇಕಾದ್ರೆ ಎಷ್ಟು ಜಾಗ ಬೇಕು? ಟವರ್ ಹಾಕ್ಬೇಕಲ್ಲ, ಲೈನ್ ಹಾಕ್ಬೇಕಲ್ಲ. ಈಗ ನಮ್ದು 1500 ಮೆಗಾವ್ಯಾಟ್ ತಗೊಂಡು ಹೋಗೋದಕ್ಕೆ ಎಷ್ಟು ಲೈನ್ ಹೋಗಿದಾವೆ? ಇಲ್ಲಿ 3-4 ಲೈನ್ ಹೋಗಿದಾವೆ. 4 ಲೈನಿಗೆ ಎಷ್ಟು ಎಕರೆ ಜಾಗ ಹೋಗ್ತದೆ? ಎಷ್ಟು ಅಗಲ ತಗೊಳ್ತಾರೆ? ಅಗಾಧವಾದ ಅರಣ್ಯ ನಾಶ ಆಗಲ್ವಾ ಟ್ರಾನ್ಸ್ಮಿಷನ್ ಅಲ್ಲಿ? ಯಾಕೆ ಹೇಳ್ತಾ ಇಲ್ಲ, ಮುಚ್ಚಿಡ್ತಿದ್ದಾರೆ? ಆಯ್ತು, ಇದೆಲ್ಲ ಆಯ್ತಾ? ಇದು ಒಂದು ಕಡೆ. ಇದಾದ ಮೇಲೆ ಈಗಿರೋ ಲೈನು ನಮಗೆ ಉತ್ಪತ್ತಿ ಆಗೋ ವಿದ್ಯುತ್ತಿಗೆ ಸರಿಯಾಗಿ ಲೈನ್ ಹಾಕ್ತಾರೆ. ಟ್ರಾನ್ಸ್ಮಿಷನ್ ನೀರನ್ನ ಎಲ್ಲಿ ಸ್ಟೋರ್ ಮಾಡ್ತಾರೆ ಹೇಳ್ತಾ ಇಲ್ಲ. ಯಾಕೆ 500 ಮೆಗಾವ್ಯಾಟ್ ಕಮ್ಮಿ ಉತ್ಪತ್ತಿ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲ. ನೀರು ಎತ್ತಕ್ಕೆ ಇನ್ನು 1000 ಮೆಗಾವ್ಯಾಟ್ ನೀರು ಶಾರ್ಟೇಜ್ ಆಗುತ್ತಲ್ಲ, ಅದು ಎಲ್ಲಿಂದ ತರ್ತೀರಿ ಅಂತ ಹೇಳ್ತಾ ಇಲ್ಲ. ನಮ್ಗೆ ಕೊಡ್ತಾ ಇಲ್ಲ ಏನ್ ಹೇಳ್ಕೊಂಡಿರೋರು. ಅದಾದ ಮೇಲೆ 2500 ಮೆಗಾವ್ಯಾಟ್ ಸಾಗಾಣಿಕೆ ಆಗ್ಬೇಕು. ಅದು ಇಲ್ಲಿ ಕನ್ಸಂಪ್ಷನ್ ಆಗಲ್ಲ. ಆ ವಿದ್ಯುತ್ತು ಇಲ್ಲಿ ಉಪಯೋಗ ಆಗೋದಿಲ್ಲ. ಇದನ್ನ ಬೆಂಗಳೂರು ಮತ್ತು ಸುತ್ತಮುತ್ತ, ತುಮಕೂರು ಮತ್ತು ಸುತ್ತಮುತ್ತ ಅಲ್ಲಿಗೆ ತಗೊಂಡು ಹೋಗ್ಬೇಕು. ತಗೊಂಡು ಹೋಗ್ಬೇಕಾದ್ರೆ ಅವ್ರು ಇಲ್ಲಿ ಪ್ರೆಸ್ ಮೀಟ್ ಮಾಡಲ್ಲ. ಇಲ್ಲಿ ನಿಮ್ಮ ಮೇಲೆ ನಂಬಿಕೆ ಇದೆಯಲ್ಲೋ ಗೊತ್ತಿಲ್ಲ, ಅಥವಾ ಪುರುಷೋತ್ ಇದೆಯಲ್ಲೋ ನಂಗೆ ಗೊತ್ತಿಲ್ಲ. ಅದು ನಾನು ಪ್ರಶ್ನೆ ಹೆಚ್ಚು ಮಾಡಕ್ ಹೋಗಲ್ಲ. ಅಲ್ಲೂ ನಾನು ಮಾಡ್ತೇನೆ ಸಮಯ ಸಂದರ್ಭ ನೋಡ್ಕೊಂಡು. ಒಂದು ಅಲ್ಲಿ ಹೇಳಿದ್ರು ಶರಾವತಿ ಸೇತುವೆ ಅವ್ರು ಮಾಡ್ಲಿ, ಬರೀ 500 ಕೋಟಿ, ನಾನು 9000 ಕೋಟಿಲಿ ಮಾಡ್ತೀನಿ, ತಂದು ಜನ ಸೇರಿಸಿ ಮುಖ್ಯಮಂತ್ರಿ ಕರೆಸಿ ಎಲ್ಲರನ್ನು ಕರೆಸಿ ಧಾಮ್ ಧೂಮ್ ಮಾಡ್ತೀನಿ ಅಂತ ತಮ್ಮ ಮೀಡಿಯಾದಲ್ಲೇ ಬಂದಿದೆ. ಅದಕ್ಕೂ ಇದಕ್ಕೂ ಎಲ್ಲಿಯ ಸಂಬಂಧ? ಅದು ಜನಕ್ಕೆ ಉಪಯೋಗ ಆಗಂಥದ್ದು, ಬಹುಕಾಲದ ಬೇಡಿಕೆ. ಅದಕ್ಕೂ ಹೋಲಿಕೆ ಮಾಡ್ಕೊಂಡು ನಾನು 9000 ಕೋಟಿಗೆ ಉದ್ಘಾಟನೆ ಮಾಡ್ತೀನಿ, ಜನಸಾಮಾನ್ಯರಿಗೆ ಅನುಕೂಲ, ರಾಜ್ಯಕ್ಕೆ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದನ್ನು ಕೇಳಿದ್ದೇನೆ. ಯಾಕೆ ಅಂದ್ರೆ ಇದೆಲ್ಲ ಪೇಮೆಂಟ್ ಇಂದ ವ್ಯಾಪಾರ ಆಗಿದೆ. ಅಲ್ಲೆಲ್ಲ ಇದ್ರ ಹಿಂದೆ ಕಾಂಟ್ರಾಕ್ಟ್ ಲಾಬಿ ಇದೆ. ಕಾಂಟ್ರಾಕ್ಟ್ ಲಾಬಿಯಿಂದಾಗಿ ಇವೆಲ್ಲ ಮಾತುಗಳು ಬರ್ತವೆ. ಇಲ್ಲದ್ರೆ ಒಬ್ಬ ರಾಜಕಾರಣಿ ಬಾಯಲ್ಲಿ ಬರೋ ಮಾತಲ್ಲ ಅದು. ಯಾವುದೇ ರಾಜಕಾರಣಿಗಳ ಬರೋ ಬಾಯಲ್ಲಿ ಬರಲ್ಲ. ಇದು ಹಿಂದೆ ಹಣಕಾಸಿನ ವ್ಯವಹಾರಗಳಿದೆ. ಕಾಂಟ್ರಾಕ್ಟ್ ಲಾಬಿ ಇದೆ, ಮಣ್ಣಿನ ಲಾಬಿ ಇದೆ, ಮರದ ಲಾಬಿ ಇದೆ. ಅದೇನೇ ಇರ್ಲಿಯಪ್ಪ, ನನ್ಗೆ ಅದು ಯಾವುದೂ ಸಂಬಂಧ ಇಲ್ಲ. ಈ 2500 ಮೆಗಾವ್ಯಾಟ್ ಖರ್ಚು ಮಾಡಿ 2000 ಉತ್ಪತ್ತಿ ಮಾಡ್ತಾರೆ. 2500 ಮೆಗಾವ್ಯಾಟ್ ಎಲ್ಲಿದೆ ಇವ್ರ ಹತ್ರ? 1000 ಮೆಗಾವ್ಯಾಟ್ ಎಲ್ಲಿಂದ ತರ್ತಾರೆ ನೀರು ಎತ್ತಕ್ಕೆ? ಮತ್ತೆ ಅದಕ್ಕೆ ಟ್ರಾನ್ಸ್ಮಿಷನ್ ಲೈನ್ ಹಾಕ್ಬೇಕಲ್ಲ. ನನಗೆ ಗೊತ್ತಿರಂಗೆ ಟೆಕ್ನಿಕಲ್ ಅಂತ ಅಲ್ಲ, ಸೌಂಡ್ ಅಲ್ಲ ನಾನು ಅಂತ ಹೇಳಿದ್ದೀನಿ. ಇಲ್ಲಿವರೆಗೆ ಹೈಯೆಸ್ಟ್ ಟ್ರಾನ್ಸ್ಫರ್ ಮಾಡೋ ಲೈನ್ ಇರೋದು 750 ಮೆಗಾವ್ಯಾಟ್ ಮಾತ್ರ. ಒಂದು ಲೈನಲ್ಲಿ ಹೈಯೆಸ್ಟ್ ಹೈ ಕ್ವಾಲಿಟಿಲಿ ತಗೊಂಡು ಹೋದ್ರೆ ಒಂದು ಲೈನಿಗೆ 750 ಮೆಗಾವ್ಯಾಟ್ ತಗೊಂಡು ಹೋಗ್ಬೋದು ಅಂತಿದೆ. ಈಗ ನಮ್ಮವೆಲ್ಲ 400-500 ಮೆಗಾವ್ಯಾಟ್ ತಗೊಂಡು ಹೋಗ್ತಾರೆ ಅಂತ ಕಾಣುತ್ತೆ ಈ ಲೈನ್ ಇದಾವಲ್ಲ ಇದರಲ್ಲಿ. ಇದು 2500 ಮಾಡ್ತಾರೆ. ಅಂಡರ್ಗ್ರೌಂಡ್ ಪವರ್ ಹೌಸ್ ರೀ ಅದು. ಪೈಪು ಒಳಗೆ ಹೋಗ್ತಾವ್ರಿ, ಕೆಳಗೆ ಬರ್ತಾವ್ರಿ ಅಂತಾರೆ. ಇದಕ್ಕೆ ಯಾರು ಉತ್ತರ ಹೇಳೋದು? ತಲಕಳ್ಳಿ ಡ್ಯಾಮಲ್ಲಿ ಶೇಖರಣೆ ಮಾಡಿಬಿಟ್ಕೊಂಡಿರೋದು 1035 ಮೆಗಾವ್ಯಾಟಿಗಾಗಿ. ಇದು 2500 ಮೆಗಾವ್ಯಾಟಿಗೆ ಅಷ್ಟು ಜಾಗ ಬೇಕಲ್ಲ ನೀರು ಸ್ಟೋರ್ ಮಾಡ್ಕೊಳಕ್ಕೆ. ಎಲ್ಲಿದೆ? ಮತ್ತೆ ಇದನ್ನ ನಾನು ಹೇಳಿದ್ನಲ್ಲ, ಬಾರಿ ಸಿಂಪಲ್, ಮತ್ತೆ ಪದೇ ಹೇಳ್ತೀನಿ. 1500 ಮೆಗಾವ್ಯಾಟ್ ಕಣಿವೆಯಲ್ಲಿ ಉತ್ಪತ್ತಿ ಆಗೋದು ಸ್ವಲ್ಪ ಕಮ್ಮಿನೇ ಆಗ್ತದೆ. 1500 ಪೂರ್ತಿ ಬರೋದು. 1500 ಟ್ರಾನ್ಸ್ಮಿಷನ್ ಮಾಡ್ಲಿಕ್ಕೆ ಟವರ್ಗಳನ್ನ ಹಾಕಿ ಊರ್ ಹೊರಗೆ ಸಾಗರದ ಆಚೆಗೂ ಹೋಗಿದಾವೆ, ಈಚೆಗೂ ಹೋಗಿದಾವೆ. ಅಂಥದ್ದು 2500 ಮೆಗಾವ್ಯಾಟ್ ಅನ್ನ ಇಷ್ಟು ಕಿಲೋಮೀಟರ್, 300-400 ಕಿಲೋಮೀಟರ್ ತಗೊಂಡು ಹೋಗೋದಕ್ಕೆ ಅಗಾಧವಾದ ಭೂಮಿ ವೇಸ್ಟ್ ಆಗುತ್ತೆ. 10,000-20,000 ಎಕರೆ ಜಾಗ ಹೋಗುತ್ತೆ. ಇದ್ರ ಬಗ್ಗೆ ಯಾರು ಬೆಳಕು ಚೆಲ್ತಾ ಇಲ್ಲ. ನಾನು ಹೋಗಿ ಕೇಳ್ತೀನಿ, ಉತ್ತರ ಹೇಳ್ತಾ ಇಲ್ಲ, ಉದಾಸೀನ ಮಾಡ್ತಿದ್ದಾರೆ. ಇದಕ್ಕೆ ನಾನು ಇದೇ ಸೋಮವಾರ ನಮ್ಮ ಮೂಲೆಗದ್ದೆ ಮಠದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ರ್ಯಾಲಿ ಮತ್ತು ಚಿಂತನ ಮಂಥನ ನಡೀತಾ ಇದೆ. ನಾನು ಭಾಗವಹಿಸ್ತೇನೆ ಮತ್ತು ನಮ್ಮ ಎಲ್ಲ ಸ್ನೇಹಿತರು, ಹಿತೈಷಿಗಳು, ರೈತ ಬಾಂಧವರು ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ. ಇನ್ನು ಅದು ನೀರು
ಎತ್ಕೊಳ್ಳೋದು, ನೀರು ಹೊನ್ನಾವರದವರೆಗೆ ಆಗೋ ತೊಂದರೆ, ಅಲ್ಲಿ ಆಗೋ ತೊಂದರೆ ಅನೇಕ ಇದಾವೆ. ಆ ನೀರು ಎತ್ಕೊಂಡಾಗ ಸಮುದ್ರದ ನೀರು ಇತ್ಲ ಒತ್ಕೊಂಡ್ ಬರುತ್ತೆ, ಸಮುದ್ರದ ನೀರು ಉಪ್ಪು ನೀರಾಗಿ ಬರುತ್ತೆ, ಕುಡಿಯುವ ನೀರಿನ ತೊಂದರೆ ಆಗತ್ತೆ. ಇನ್ನು ಟೆಕ್ನಿಕಲಿ ಬೇಕಾದಷ್ಟು ಇದಾವೆ, ಯಾರಿಗೆ ಅವೆಲ್ಲ ಹೇಳಕ್ ಹೋಗಲ್ಲ ನಾನು. ಆಕ್ಚುಲಿ ಆ ನೀರನ್ನು ಕುಡಿಬಾರ್ದು ಅಂತ ಒಂದು ಸೈನ್ಸ್ ಒಂದು ಸರ್ವೆ ಹೇಳಿದೆ. ಈ ಟರ್ಬೈನ್ ಅಲ್ಲಿ ಉತ್ಪತ್ತಿ ಆಗುತ್ತಲ್ಲ ವಿದ್ಯುತ್, ಆ ನೀರು ಟರ್ಬೈನ್ ಮೂಲಕ ಹಾದು ಆಚೆ ಹೋಗುತ್ತಲ್ಲ, ಅದರಲ್ಲಿ ಆಯಿಲ್ ಕಂಟೆಂಟ್ಸ್ ಇದು ಗ್ರೀಸ್ ಅಂತೀವಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್, ಅದ್ರದ್ದು ಮಿಕ್ಸ್ ಆಗುತ್ತೆ. ಆ ನೀರು ಕುಡಿಲಿಕ್ಕೆ ಕೂಡ ಯೋಗ್ಯ ಅಲ್ಲ ಅನ್ನೋದೊಂದು ಇದೆ. ಆ ತರ ಟೆಕ್ನಿಕಲ್ ಇಶ್ಯೂಗೆ ಹೋಗಲ್ಲ ನಾನು, ಅದನ್ನ ತಿಳಿದವರು ಅಥವಾ ಟೆಕ್ನಿಷಿಯನ್ ಮಾತಾಡ್ಲಿ. ನಾನು ಹೇಳೋದು ಇವು ಮೂರು ಸಿಂಪಲ್ ಆಗಿ ಹೇಳಲಿ. ಇಷ್ಟಾಗಿಯೂ ಕೂಡ ಈ ಶರಾವತಿ ಮುಳುಗಡೆ ರೈತರ ಸಮಸ್ಯೆ, ಈ KP ಲಕ್ಷಾಂತರ ಕೋಟಿ ಈ ರಾಜ್ಯಕ್ಕೆ ಉತ್ಪತ್ತಿಯಾಗಿ ಲಾಭ ಆಗಿದೆ. ಇವತ್ತಿನವರೆಗೆ ಆ ಕಾಲ ಅವ್ರದ್ದು ಒಂದು 16-17 ಸಾವಿರ ಎಕರೆ ಜಮೀನು ಇವತ್ತಿನವರೆಗೆ ದಾಖಲೆಗಳು ಮಾಡ್ಕೊಡಕ್ ಆಗಿಲ್ಲ. ಇನ್ ಯಾವಾಗ ಮಾಡ್ಕೊಡ್ತಾರೆ ಇವ್ರನ್ನ ಒಂದು ಮುಳುಗಡೆ ಮಾಡಿ? ಮುಳುಗಡೆ ಆಗೋದಿಲ್ಲ, ಕಮ್ಮಿ 400-500 ಎಕರೆ ಆಗತ್ತೆ ಅಂತ ತಿಳ್ಕೊಳ್ಳೋಣ. 1000 ಎಕರೆ ಒಳಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಈ ಲೈನ್ ತಗೊಂಡು ಹೋಗ್ಲಿಕ್ಕೆ ಸಾವಿರಾರು ಎಕರೆ ಬೇಕಲ್ಲ, 16,000. ಅದು ನಮಗೆ, ನಾನು ತಗೊಂಡಿಲ್ಲ, ಟೆಕ್ನಿಷಿಯನ್ ಹತ್ರ ಇನ್ನೂ ತಗೋತೀನಿ. ಎಷ್ಟು ಒಂದು ಕಿಲೋಮೀಟರ್ಗೆ ಎಷ್ಟು ಎಕರೆ ಬೇಕಾಗತ್ತೆ? ಬರೀ 1,500 ಮೆಗಾವ್ಯಾಟಿಗೆ ಇಷ್ಟು ಲೈನ್ ಹೋಗಿದಾವಪ್ಪ. ಕಾಡನ್ನೇ ಸೀಳಿದ್ದಾರೆ. ಮೊದಲೆಲ್ಲ ಕಾಡು ಮಧ್ಯೆ ಹೋದ ಕಾಣುತ್ತೆ ನಮಗೆ. ಮತ್ತೆ ಇಲ್ಲೆಲ್ಲೂ ಉತ್ಪತ್ತಿ ಅದ್ರ ಉಪಯೋಗ ಆಗೋದಿಲ್ಲ, ಹತ್ರನೇ ಸ್ವಲ್ಪ ಕಾಡು ಹೋಗುತ್ತೆ ಅನ್ನಕ್ಕೆ. 400-500 ಕಿಲೋಮೀಟರ್ ತಗೊಂಡು ಹೋಗಲೇಬೇಕು. ಇದಕ್ಕೂ ಯಾರು ಉತ್ತರ ಹೇಳ್ತಾ ಇಲ್ಲ. ಅದಕ್ಕಾಗಿ ನಾವು ಇದನ್ನು ವಿರೋಧಿಸಬೇಕಾಗಿದೆ. ನಾನು ಬೇರೆ ಬೇರೆ ಸಂಘಟನೆಯವರಿಗೂ ಮಾತಾಡ್ಬೇಕು, ಇದನ್ನ ಮಾತಾಡ್ತೇನೆ. ರೈತ ಸಂಘದವರಿಗೂ ಹೇಳಬೇಕಾಗಿದೆ. ಇದು ರೈತರ ಜಮೀನು ಹೋಗುತ್ತೆ ಅಥವಾ ಸರ್ಕಾರಿ ಜಮೀನು ಹೋಗುತ್ತೆ. ಸರ್ಕಾರಿ ಜಮೀನು ಎಲ್ಲಿ ಉಳ್ಕೊಂಡಿದೆ, ಎಲ್ಲಿದೆ, ಯಾವ ಊರ್ನ ಯಾವ ತಾಲೂಕಲ್ಲಿ ಎಷ್ಟಿದೆ? ಒಂದೇ ರೈತರದ್ದು ಇಲ್ಲ ಅರಣ್ಯ ಇಲಾಖೆಯವರು. ಇದನ್ನ ಯಾಕೆ ಲೆಕ್ಕ ತೆಗಿಲ್ಲ? ಏನ್ ಮಾಡ್ತಾರೆ ಇವರೆಲ್ಲ? ದುಡ್ಡು ಹೊಡೆಯೋ ಯೋಜನೆ ಇದು. ಇದು 9,000 ಕೋಟಿ ಅಂತಾರೆ, 15,000 ಕೋಟಿ ಮಾಡ್ಕೋತಾರೆ. ಆಮೇಲೆ ಇರ್ಲಿ, ಈ 8-9 ಸಾವಿರ ಕೋಟಿ ಇದೆಯಲ್ಲ, ಇದ್ರ ಮೇಲೆ ಕಣ್ಣು ಎಲ್ಲರಿಗೆ. ಈಗಾಗಲೇ 10% ಪ್ರಕ್ಯೂರ್ಮೆಂಟ್ ಅಂತೇಳಿ ಆ ಕಂಪ್ನಿಯವರಿಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಅಂತ ನಮಗಿರೋ ಮಾಹಿತಿ. 800 ಚಿಲ್ಲರೆ ಕೋಟಿ ದುಡ್ಡು ಬಂದೋಗಿದೆ, ಕಾಂಟ್ರಾಕ್ಟರ್ ಅಡ್ವಾನ್ಸ್ ಪೇಮೆಂಟ್ ಆಗಿದೆ ಅಂತ ಮಾಹಿತಿ ಇದೆ. ಕೊಡಿ ಅಂದ್ರೆ ಏನು ಕೊಡ್ತಾ ಇಲ್ಲ, ಯಾವುದೇ ದಾಖಲೆ ಕೊಡ್ತಾ ಇಲ್ಲ. ನಾನು ಎತ್ತಿದಂತ ಈ ಸಿಂಪಲ್ ಪ್ರಶ್ನೆಗಳಿಗೆ ಮೊದಲು ಅವರು ಉತ್ತರ ಹೇಳಬೇಕು, ಆಮೇಲೆ ಅದ್ರ ಬಗ್ಗೆ ಪೂರ್ವಪರ ಯೋಚನೆ ಮಾಡಬೇಕು. ಆಮೇಲೆ ಪರಿಸರ ಮತ್ತೊಂದು ಮುಗ್ದೊಂದು ಅದೆಲ್ಲ ಇದೆ, ಅದೆಲ್ಲ ತಗೊಳ್ತಾರೆ. 800 ಕೋಟಿ ಅಡ್ವಾನ್ಸ್ ತಗೊಂಡ್ಬಿಟ್ಟಿದ್ದಾರೆ, ಇನ್ನೇನ್ ಮಾಡ್ತಾರೆ? ಸಾಗರದ ಅಶೋಕ ರಸ್ತೆಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಕೊನೆಯ ಶನಿವಾರ ಅಮಾವಾಸ್ಯೆಯಂದು ಶ್ರೀ ರಾಮತಾರಕ ಹವನ ನಡೆಯಿತು. ಅರ್ಚಕರಾದ ನವೀನ್ ಜೋಯ್ಸ್, ರಾಘವೇಂದ್ರ ಭಟ್ ಇನ್ನಿತರರು ಧಾರ್ಮಿಕ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.